ಲಾಯರ್ ಜಗದೀಶ್ ಜೈಲಿನಲ್ಲಿ ಕಳೆದದ್ದು 93 ದಿವಸ. ಹಾಗಾದ್ರೆ ಆ 93 ದಿವಸ ಆ ಕರಾಳ ರಾತ್ರಿ ಕಾರಾಗೃಹದಲ್ಲಿ ಜಗದೀಶ್ ದಿನ ಕಳೆದ್ರು. ಈಗ ಜಗ್ಗಿ ರಿಟರ್ನ್ ಆಗಿದ್ದಾರೆ. ಹಾಗಾದ್ರೆ ಭ್ರಷ್ಟಾಚಾರಿಗಳ ಹೃದಯಕ್ಕೆ ನಡುಕ ಹುಟ್ಟಿಸುವಂತಹ ರೀತಿಯಲ್ಲಿ ಜೈಲು ದಿನಗಳನ್ನ ಕಳೆದು ಊರಿಗೆ ಮರಳಿದಾಗಲೂ ಕೂಡ ಲಾಯರ್ ಜಗದೀಶ್ ಅದೇ ಹಳೆಯ ಹುರುಪು, ಅದೇ ಹಳೆಯ ಹುಮ್ಮಸ್ಸು. ಇವತ್ತು ಫ್ರೀಡಂ ಟಿವಿಯ ಸ್ಟುಡಿಯೋದಲ್ಲಿ ಸ್ವತಃ ಲಾಯರ್ ಜಗದೀಶ್ ಅವರಿದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ ಸಿಂಘಂ ಜೊತೆಗೆ ಅಭಿಮಾನಿಗಳ ಪಾಲಿನ ಲಾಯರ್ ಜಗ್ಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ತಮಗೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಸರ್. ಸಾಕಷ್ಟು ಮಾತನಾಡೋದಿದೆ ಸರ್. ಎಸ್. ಸಾಕಷ್ಟು ಘಾರವಾದ ಪ್ರಶ್ನೆಗಳು ಕೂಡ ತಮಗಾಗಿ ಕಾದಿದೆ. ಡೆಫಿನೆಟ್ಲಿ ನಿಮ್ಮ ಉತ್ತರಕ್ಕಾಗಿ ಇಡೀ ಕರ್ನಾಟಕ ಕಾಯ್ತಾ ಇದೆ. ಡೆಫಿನೆಟ್ಲಿ ಸರ್, ಆರಂಭದಲ್ಲಿ ನಾನು ಕೇಳೋದು, ವಕೀಲ್ಗಿರಿ ಸಾಕಿತ್ತು ನಿಮಗೆ, ಯಾಕೆ ಬೇಕಿತ್ತು ದಾದಾಗಿರಿ ಅಂತ? ಇಲ್ಲ, ದಾದಾಗಿರಿ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ನಮ್ಮನ್ನ ಈಗ ನಾವು ಸಮಾಜಕ್ಕೆ ಒಂದು ಧ್ವನಿ ಆದಾಗ ನಮ್ಮನ್ನ ಇಷ್ಟಪಡೋ ಜೊತೆ ಅಷ್ಟು ವಿರೋಧಿಗಳು ಸಹ ಉಟ್ಕೊಂಡಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಪ್ರಾಣಕ್ಕೆ ಅಪಾಯ ಬರುವಂಥ ವಿಚಾರ ಬಂದಾಗ ಸೊ ಡೆಫಿನೆಟ್ಲಿ ರಿಯಾಕ್ಟ್ ಮಾಡಬೇಕಾಗತ್ತೆ. ಸೊ ಅದೊಂದು ರಿಯಾಕ್ಷನ್ ಇತ್ತು. ಸೊ ಎಲ್ಲರೂ ಅಡ್ವೊಕೇಟ್ ಆಗಿ ನೋಡಿದರು, ಹೋರಾಟಗಾರ ನೋಡಿದರು. ಸೊ ನಮ್ಮ ಪ್ರಾಣಕ್ಕೆ ಚ್ಯುತಿ ಬಂದಾಗ ಜಗದೀಶ್ ರಿಯಾಕ್ಷನ್ ಏನಿದೆ ಅಂತ ಮೋಸ್ಟ್ಲಿ ಮಣ್ಣಿನ ವಿಚಾರದಲ್ಲಿ ಗೊತ್ತಾಗಿದೆ. ಆಮೇಲೆ ಅದೇ ನೀವು ಹೇಳಿದ್ರಲ್ಲ ಆವಾಗಲೇ, ನಿಜವಾಗ್ಲೂ ಅದನ್ನು ರೋಡನ್ನು ಬ್ಲಾಕ್ ಮಾಡಿ ಅಣ್ಣಮ್ಮ ಕೂರಿಸಿದವ್ರ ಕಾರಣನ ಅಥವಾ ರಾಜಕಾರಣಿಗಳ ಕಾರಣ ಅಂತ. ಅಣ್ಣಮ್ಮ ಅನ್ನೋದು ಒಂದು ರೀಸನ್ ಅಷ್ಟೇ. ಬಟ್ ಅದನ್ನು ಐ ಥಿಂಕ್ ದುರುಪಯೋಗ ಮಾಡ್ಕೊಂಡಿದ್ದು ಅಥವಾ ಸದುಪಯೋಗ ಮಾಡ್ಕೊಂಡಿದ್ದು ರಾಜಕಾರಣಿಗಳೇ ಅಂತ. ಯಾಕಂದರೆ ಒಬ್ಬಿಬ್ಬರು ಅಂತಲ್ಲ, ಸಾಕಷ್ಟು ರಾಜಕಾರಣಿಗಳನ್ನ ಬೀದಿಗೆ ತಂದು ನಾನು ಬಿಟ್ಟಿದ್ದೀನಿ. ಆಮೇಲೆ ಹೆಚ್ಚಿನ ಪಬ್ಲಿಕ್ ವಾಯ್ಸ್ ಮ್ಯಾಂಡೇಟ್ ಇಲ್ಲ ಅಂದರೆ ಸಾರ್ವಜನಿಕರ ಹಿತಾಸಕ್ತಿ ಮಾಡಿದಾಗ ಸೊ ಇದೆಲ್ಲ ಸಾಧ್ಯತೆ ಆಗುತ್ತೆ. ಆಮೇಲೆ ವಿಭಿನ್ನವಾದಂಥ ಒಂದು ಏನು ಸಮಾಜವನ್ನು ನೋಡಬೇಕು ಅಂತ ಇಷ್ಟಪಡುವಂಥ ವ್ಯಕ್ತಿಗಳು ನಾನು ಕೂಡ ಒಬ್ಬ. ಹಾಗಾಗಿ ಸರ್ವೇ ಸಾಮಾನ್ಯ. ಈಗ ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ. ಪಾಸಿಬಲಿ ಐ ಥಿಂಕ್ ಬಸವರಾಜ ಬೊಮ್ಮಾಯಿ ಮಗನ ಆಗಿದ್ರೆ ಟಚ್ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ರು, ನಿಖಿಲ್ ಕುಮಾರಸ್ವಾಮಿ ಟಚ್ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ರು, ಅಥವಾ ಡಿ ಕೆ ಶಿವಕುಮಾರನ ತಮ್ಮನಾಗಿರೋ ಟಚ್ ಮಾಡೋಕ್ಕೆ ಇದ್ರು, ಅಥವಾ ಯತೀಂದ್ರನ ಆಗಿರೋ ಟಚ್ ಮಾಡೋಕ್ಕೆ ಇದ್ರು. ಸೊ ಬ್ಯಾಕ್ಗ್ರೌಂಡ್ ಇಲ್ಲಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬಂದಾಗ, ಧ್ವನಿ ಆದಾಗ ಸೊ ಅವ್ರಿಗೆ ಸಿಗಂತ ಈಸಿ ಸಮಸ್ಯೆ ಅಂದರೆ ಒಂದು ಫಾಲ್ಸ್ ಕೇಸು, ಒಂದಷ್ಟು ದಿನ ಜೈಲಲ್ಲಿ ಒಡೆ ಹಾಕೋದು, ಅವ್ರ ತಾಕತ್ತನ್ನು ತೋರಿಸೋದು, ಒಂದು ಚಕ್ರವನ್ನು ರಚನೆ ಮಾಡಿಬಿಟ್ರು. ನಾವು ಅಂದ್ಕೊಂಡಿದ್ದೇವೆ ಅಂತಂದರೆ ಏನೋ ಓಕೆ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅಟ್ಯಾಕ್ ಆಗಿದೆ, ಏನೋ ಒಂದು 10-15 ಸಲಿಗೆ ಆಗುತ್ತೆ ಅಂದ್ಕೊಂಡಿದ್ದಾರೆ. ಬಟ್ ಈ ರೀತಿ 3 ತಿಂಗಳು ನಮ್ಮನ್ನು ಮಾಡ್ತಂತ ನಮಗೂ ಗೊತ್ತಿಲ್ಲ. ಏನೋ ಐ ಆಮ್ ಬ್ಯಾಕ್. ನಿಮ್ಮ ಪ್ರಾಮಾಣಿಕತೆ, ಭ್ರಷ್ಟಾಚಾರಿಗಳ ವಿರುದ್ಧದ ನಿಮ್ಮ ಹೋರಾಟ ಎಲ್ಲೋ ಒಂದು ಕಡೆ ನಿಮ್ಮ ಮಗನ ಭವಿಷ್ಯ ಹಾಳು ಮಾಡ್ತಾ ಇದೆ. ಯಾಕಂದ್ರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾತ್ರ ಮಗನ ಜೊತೆ ಜೈಲು ದಿನಗಳನ್ನ ಕಳೆದಿದ್ದು. ಆ ತರಹದ ತಂದೆಯನ್ನ ಅದೇ ಜೈಲಿನಲ್ಲಿ ಕಾಣುವಂತ ದೌರ್ಭಾಗ್ಯ ನಿಮ್ಮ ಮಗನಿಗೆ ಬಂತ ಅಂತ? ಇಲ್ಲ, ಈಗ ದೌರ್ಭಾಗ್ಯ ಅನ್ನೋದಕ್ಕಿಂತ ಈಗ ಏನೋ ಮಾಡೋಕ್ಕಾಗ್ದಿದ್ದು ಮಾಡೋದೇ ಅಪಪ್ರಚಾರ. ಜೊತೆನಲ್ಲಿ ಈ ರೀತಿ ನಮ್ಮ ಧ್ವನಿ ಅಂತ ಇರೋರಿಗೆ ನಮ್ಮ ವೀಕ್ನೆಸ್ ಏನು ಅಂತಂದ್ರೆ ಫ್ಯಾಮಿಲಿಗಳು. ಸೊ ಫ್ಯಾಮಿಲಿಗಳನ್ನ ಟಾರ್ಗೆಟ್ ಮಾಡ್ಕೊಂಡಾಗ ಕನಿಷ್ಠ ಜಗದೀಶನ್ ಟಾರ್ಗೆಟ್ ಮಾಡಿದಾಗ ಮಾಡಲ್ಲ, ಅಟ್ಲೀಸ್ಟ್ ಫ್ಯಾಮಿಲಿಗಳನ್ನ ಟಾರ್ಗೆಟ್ ಮಾಡಿದಾಗ ಮೋಸ್ಟ್ ಪ್ರಾಬ್ಲಿ ಭಕ್ತನೆ ಅನ್ನೋದು ಒಂದು ಇದು. ನಮ್ಮ ಬ್ಲಡ್ ಅಲ್ವಾ. ನಾವು ಯಾವಾಗಲೂ ಹೇಳ್ತದೆ ಬೆಂಗಳೂರು ಕಡಿದ ಕೆಂಪೇಗೌಡ ಡಿ ಎನ್ ಎ ಇರ್ಬೋದು ಅಂತ. ಸೊ ನಮ್ಮ ಮಕ್ಕಳು ನಮ್ಮ ಡಿ ಎನ್ ಎ ತಂದೆಗಾದಂಥ ಅವಮಾನ ಅಥವಾ ತಂದೆಗೆ ಕೊಟ್ಟಂಥ ಹಿಂಸೆಯನ್ನು ಅವರು ನೋಡ್ತಾ ಇದ್ದಾರೆ. ಬಟ್ ದೇ ನೆವರ್ ಫೆಲ್ಟ್ ಬ್ಯಾಡ್, ಬಟ್ ಐ ಫೆಲ್ಟ್ ಬ್ಯಾಡ್ ಫಾರ್ ದೆಮ್. ಇನ್ಫ್ಯಾಕ್ಟ್ ತಂದೆಯಾಗಿ ಅಂದರೆ ನಮ್ಮನ್ನು ಬಗ್ಸೋಕ್ಕೆ ನಾವಲ್ದಿರ ನಮ್ಮ ಫ್ಯಾಮಿಲಿಗಳನ್ನು ಕೂಡ ಜೈಲಿಗೆ ಅಟ್ಟದಂಥ ಈ ಪ್ರಸ್ತುತ ರಾಜಕಾರಣಿಗಳ ಆ ವಿಕೃತವನ್ನು ನನಗೂ ಕೂಡ ಅವ್ರ ಬಗ್ಗೆ ನಮಗೂ ಕನಿಕರ ಇದೆ. ಬಟ್ ಎಸ್, ಡೆಫಿನೆಟ್ಲಿ ಹಾಗಾಗಬಾರ್ದಾಗಿತ್ತು. ಐ ವಿಲ್ ಎನ್ಶ್ಯೂರ್ ಅಟ್ಲೀಸ್ಟ್ ಇನ್ ದ ಫ್ಯೂಚರ್ ಆ ಥರ ಆಗದಿದ್ದಂಗೆ ಅಂತ. ಬಟ್ ಅದು ವಿಕೃತ ತೋರಿಸುತ್ತೆ. ಅಂದರೆ ನನ್ನನ್ನು ಬಗ್ಸ್ಲಿಕ್ಕೆ ನನ್ನ ಮಗನನ್ನು ಕೂಡ ಬಳಸಿದ್ರಲ್ಲ ಇವರು, ಜೈಲಿಗೆ ಕಳಿಸಿದ್ರಲ್ಲ ಅನ್ನೋ ಒಂದು ವಿಕೃತ ನನಗೂ ಕಾಣಿಸುತ್ತೆ. ಐ ಕ್ಯಾನ್ ಫೀಲ್ ಇಟ್. ನಾನು ಯಾಕಂದರೆ ಐ ಮೈಸೆಲ್ಫ್ ಫೆಲ್ಟ್ ಜೈಲಲ್ಲಿ ಜೊತೆ ಮಲ್ಕೊಳ್ಬೇಕಾರೆ ಮಗನ ಹಿಡ್ಕೊಂಡು ಈ ಥರ ಐ ವುಡ್ ಹ್ಯಾವ್ ಫೆಲ್ಟ್ ಬೇಕಾಗಿತ್ತು ಈ ಹೋರಾಟ ಅಂತ ಅನ್ನಿಸ್ತು ನನಗೆ ಎಷ್ಟೋ ಬಾರಿ. ಬಟ್ ಅದೇ ಆ್ಯಕ್ಚುಲಿ ನಮ್ಮ ವಿರೋಧಿಗಳಿಗೆ ಬೇಕಾಗಿರೋದು. ಬಟ್ ಐ ಸೆಡ್ ನೋ, ಬಂದಿದ್ದಾಯ್ತು, ಇನ್ನು ವಾಪಸ್ ಹೋಗೋ ಮಾತೇ ಇಲ್ಲ ಅಂತ. ಡೆಫಿನೆಟ್ಲಿ ಅದ್ರ ಬಗ್ಗೆ ಪೇಯ್ನ್ ಇದೆ ನನಗೆ.
ಚೆನ್ನಾಗಿ ಹೇಳಿದ್ರಿ. ಈ ಮಾವಿನ ಮರಕ್ಕೆ ಕಲ್ಲು ಹೊಡೆಯೋದು ಬರೀ ಮಾತುಗಳಲ್ಲಿ ಕೇಳಕತ್ತಾ ಇದ್ವಿ ಸರ್ ನಾವು. ಮಾವಿನ ಮರಕ್ಕೆ ಯಾಕೆ ಕಲ್ಲು ಹೊಡಿತಾರೆ ಅಂತ ಹೇಳಿದ್ರೆ ಅದು ಆಕರ್ಷಿತವಾದಂತ ಮಾವಿನ ಹಣ್ಣು ಅಂತ ಹೇಳಿ. ಅದು ಜಗ್ಗಿ ಜೀವನದಲ್ಲೂ ಅದೇ ತರ ಆಯ್ತಾ ಅಂತ? ಇಲ್ಲ ಸರ್, ಮಾಡ್ತಾ ಇದಾರೆ ಸರ್. ಈಗ ಒಂದೆರಡು ಅಂದ್ರೆ ಪರವಾಗಿಲ್ಲ ಸರ್. ಕರ್ನಾಟಕದಲ್ಲಿ ಯಾವುದೇ ವಿಚಾರ ಬಂದ್ರು ಕೂಡ ನಮ್ಮ ಕಿವಿಗೆ ಗಮನಕ್ಕೆ ಬಂದಾಗ ವಿ ಡೆಫಿನೆಟ್ಲಿ ರೇಸ್ ಎ ವಾಯ್ಸ್. ಅದ್ರ ಬಗ್ಗೆ ನಾವು ಪ್ರತಿಕಾರ ಎತ್ತಿದೀವಿ. ಮಾಜಿ CM-ಗಳ ಬಗ್ಗೆ, ಒಂದಷ್ಟು IPS ಆಫೀಸರ್ಗಳ ಬಗ್ಗೆ, PSI ಸ್ಕ್ಯಾಮ್ 500 ಕೋಟಿನಲ್ಲಿ ADGP ಅಮೃತ್ಪಾಲ್ ಜೈಲ್ಗೆ ಹೋದ್ರು. ಆಮೇಲೆ ನೋಡಿದ್ರಲ್ಲ, ಒಬ್ಬ IPS ಆಫೀಸರ್ ಭಾಷಣ ಮಾಡ್ತಾ ಇದ್ದ, ಅವನ ವಿಚಾರಗಳನ್ನ ಎಕ್ಸ್ಪೋಸ್ ಮಾಡಿದಾಗ, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಗೆ ಪ್ರಸ್ತುತ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಯಾವ ರೀತಿ ನಮ್ದು ಅದೊಂದು ಹುಮ್ಮಸ್ಸು, ಒಬ್ಬ ಅಡ್ವೊಕೇಟ್ ಆಗಿ ಒಂದು ಹುಮ್ಮಸ್ಸಿತ್ತು. ಅದರ ಆ ಒಂದು ಹೋರಾಟವನ್ನ ಒಬ್ಬ ಹೆಣ್ಮಗಳ ಕಣ್ಣೀರು ಅಂತ ತಿಳ್ಕೊಂಡಿದ್ದನ್ನ ತದನಂತರ ಗೊತ್ತಾಗಿದೆ ಇಟ್ ವಾಸ್ ಅನ್ ಹನಿ ಟ್ರ್ಯಾಪ್ ಅಂತ. ಇಟ್ ವಾಸ್ ಅನ್ ಹನಿ ಟ್ರ್ಯಾಪ್ ಅಂಡ್ ಒಂದು ಕನ್ಸೆನ್ಷಿಯಲ್ ಸೆಕ್ಸ್ ಆಗಿತ್ತು ಅಂತ. ತದನಂತರ ಅದರಲ್ಲಿ ಬೇಕಾದಂತ ರಾಜಕಾರಣಿಗಳು ನಮ್ಮನ್ನ ಹೆಂಗ್ ಬಳಸ್ಕೊಂಡ್ರು, ಯಾಕಂದ್ರೆ ನಮ್ಗೆಲ್ಲ ರಾಜಕೀಯ ಎಲ್ಲ ಹೊಸದು. ಸೊ ನಾವ್ ಅನ್ಕೊಂಡ್ವಿ ನೇರ ನುಡಿ ಅಂತ. ಇಲ್ಲ, ನೇರ ನುಡಿ ಅಂತದೇನಿಲ್ಲ, ಬಳಕೆ. ಹೆಂಗ ಸಿಕ್ಕ ನೀವು ಹೇಳಿದಾಗೆ ಒಂದು ಒಳ್ಳೆ ಮಾವಿನ ಹಣ್ಣಿದೆ, ಕಲ್ಲು ಹೊಡೆಯೋದು, ಉದುರಿದ್ರೆ ತಿನ್ನೋಣ, ಇಲ್ಲ ಅಲ್ಲೇ ಕಚ್ಕೊಂಡು ಒಂದು ಟ್ರೈ ಅಂತ. ನೀವು ಜೈಲಿಗೆ ಹೋದ ನಂತರ ನಡೆದಂತ ಇಲ್ಲಿನ ಏನದು ಇದು ಏನು ಜನರ ರಿಯಾಕ್ಟ್ಗಳಿತ್ತಲ್ಲ, ನೀವು ಹೋದ್ಮೇಲೆ ಏನೇನಾಯ್ತು ಗೊತ್ತಾ? ಇಲ್ಲಿ ವಕ್ಫ್ ಬಗ್ಗೆ ದೊಡ್ಡ ಹೋರಾಟಗಳು ನಡೀತು. ಆಗ ಕೆಲವರು ಅಂದ್ರು ಈಗ ನಮ್ ಜಗ್ಗಿ ಇರ್ಬೇಕಾಗಿತ್ತು, ಏನಾದ್ರು ರಿಯಾಕ್ಷನ್ ಕೊಡ್ತಾ ಇದ್ರು ಅಂತ. ಆಮೇಲೆ ನೀವು ಇದ್ದ ಬಿಗ್ ಬಾಸ್ ಮನೆಯ 2 ಸ್ಪರ್ಧಿಗಳು ಹಾಡ ಹಗಲೇ ತಲವಾರ್ ಹಿಡ್ಕೊಂಡು ಹೋಗಿ ಅದು ದೊಡ್ಡ ರಾದ್ಧಾಂತ ಆಗಿತ್ತು. ಬಂದಿದ್ರು, ಅಲ್ಲಿಗೆ ಸಿಕ್ಕಿದ್ರು ನನಗೆ. ದೇ ಮೆಟ್ ಮೀ ಇನ್ ಪ್ರಿಸನ್. ಅಂದ್ರೆ ಆಗ ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ಪರಪ್ಪನ ಅಗ್ರಹಾರದಲ್ಲಿ ಮೀಟ್ ಆದ್ರಿ. ಅದೇ ನಮ್ ಬಿಗ್ ಬಾಸ್ಗೂ ಮತ್ತೆ ಪರಪ್ಪನ ಅಗ್ರಹಾರ್ಗೆ ಏನೋ ಕನೆಕ್ಷನ್ ಇದೆ ಗೊತ್ತಾಗ್ತಿಲ್ಲ ನಮ್ಗೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಹೋಗಿರೋ ಸಾಕಷ್ಟು ಜನ ಅಲ್ಲಿ ಜೈಲ್ಗೆ ಹೋಗ್ಬಿಟ್ಟಿದ್ದಾರೆ. ವಿನಯ್, ಐ ಥಿಂಕ್ ರಜತ್, ನಾನು, ಆಮೇಲೆ ಐ ಥಿಂಕ್ ವರ್ತೂರ್ ಪ್ರಕಾಶ್ ಯಾರೋ ಬಂದಿಲ್ಲ, ಅವರು, ಇನ್ನೊಬ್ರು ಯಾರೋ ಕಿಟ್ಟಿ ಅಂತ, ಸುನಾಮಿ ಕಿಟ್ಟಿ. ಮಾತನಾಡಿಸ್ತಾ ಹೋಗೋಣ. ನಿಮ್ಗಾಗಿ ಒಬ್ಬ ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅಂಡ್ ಸರ್, ಈಗ ಜೈಲಿಗೆ 93 ದಿನದ ಕರಾಳ ರಾತ್ರಿ ಹೆಂಗ್ ಕಳೆದ್ರಿ ಸರ್ ನೀವು? ಸರ್ ಯಾರಿಗೂ ಸರ್, ನಾನು ಯಾಕೆ ಕೇಳ್ತಾ ಇದ್ದೀನಿ ಗೊತ್ತಾ ಸರ್, ನಿಂತಲ್ಲಿ ನಿಲ್ಲದೇ ಇರ್ತಕ್ಕಂಥ ಜಂಗಮ ಮನಸ್ಥಿತಿ ಜಗದೀಶ್ ಅವ್ರದ್ದು. ಒಂದ್ ಕಡೆ ನಿಂತ್ಕೊಳ್ಳಲ್ಲ ಆ ಮನುಷ್ಯ, ಒಂಥರ ಫ್ರೀ ಬರ್ಡ್ ತರ ಅಲ್ಲಲ್ಲಿ ಹಾರಾಡ್ತಾ ಇತ್ತು. ಆದ್ರೆ ಒಂದೇ ಸ್ಥಳದಲ್ಲಿ ಲಂಗರ್ ಹಾಕಿ ನಿಮ್ಮನ್ನು ಕೂರಿಸಿದ್ರಲ್ಲ ಸರ್. ಸರ್ ಅದೇ ಇವತ್ತಿನ ಕರ್ನಾಟಕದ ಪ್ರಸ್ತುತ ರಾಜಕಾರಣದಲ್ಲಿ ಸರ್ ಒಂದು 50-60 ಕುಟುಂಬಗಳು ಈ 32 ಜಿಲ್ಲೆಗಳಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ನಾವೇ ಈ ಒಂದು ಪ್ರಸ್ತುತ ಕರ್ನಾಟಕದ ರಾಜಕೀಯಕ್ಕೆ ಒಡೆಯರ್ ಅನ್ನೋ ಮಟ್ಟಕ್ಕೆ ಇವತ್ತು ಪ್ರಜಾತಂತ್ರ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ವಂಶ ಪಾರಂಪರವಾದ ಆಡಳಿತವನ್ನ ಮಾಡಿಬಿಟ್ಬಿಟ್ಟಿದ್ದಾರೆ. ಈಗ ನೋಡಿ, ಬೆಳಗಾಮಲ್ಲಿ ಹೋಗ್ಬಿಟ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಜಾರಕಿಹೊಳಿ ಫ್ಯಾಮಿಲಿ ಇಬ್ಬರು ಬಿಟ್ಟರೆ ಬೇರೆ ಯಾರು ಅಲ್ಲಿ ನಿಂತ್ಕೊಂಡಂಗಿಲ್ಲ, ಬೇರೆ ಯಾರ ಮಕ್ಕಳು ಬರಂಗಿಲ್ಲ ಅಲ್ಲಿ. ಹಂಗೆ ಬಂದ್ರೆ ಈಶ್ವರ್ ಖಂಡ್ರೆ, ಅನಿಲ್ ಲಾಡು, ಈ ಕಡೆ ಬಳ್ಳಾರಿಗೆ ಹೋದ್ರೆ ಬಳ್ಳಾರಿ ಬ್ರದರ್ಸ್, ಹಂಗೆ ಬಂದ್ರೆ ಶಾಮನೂರು ಶಿವಶಂಕರಪ್ಪ ದಾವಣಗೆರೆ, ಆಮೇಲೆ ಹಾವೇರಿ ಕಡೆ ಹೋದ್ರೆ ನಮ್ಮ ಬೊಮ್ಮಾಯಿ ಆ್ಯಂಡ್ ಗ್ಯಾಂಗು, ಇನ್ನೂ ಸ್ವಲ್ಪ ಕೆಳಗೆ ಬಂದ್ರೆ ತುಮಕೂರು ಇಂಕೂರು ಪರಮೇಶ್ವರು, ಬೆಂಗಳೂರಿನ ರಾಮಲಿಂಗಾರೆಡ್ಡಿ ಅವರು ಇವರು ಒಂದಷ್ಟು ಜನ ಹಂಚ್ಕೊಂಡಿದ್ದಾರೆ. ಈ ಕಡೆ ನಾವು ಮೈಸೂರಿಗೆ ಹೋದ್ರೆ ಸಿದ್ದರಾಮಯ್ಯ ಅವರು ಇವರು ಒಂದಷ್ಟು ಗ್ಯಾಂಗು. ಈ ಕಡೆ ಹಾಸನ್ಗೆ ಹೋಯ್ತು ಅಂದ್ರೆ ರೇವಣ್ಣ ಅವರ ರಿಪಬ್ಲಿಕ್. ಈ ಕಡೆ ರಾಮನಗರದಿಂದ ಮೈಸೂರಿಗೆ ಹೋಗ್ಬೇಕು ಅಂತಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ದೇವೇಗೌಡರ ಇನ್ನೊಬ್ಬ ಪುತ್ರನಾದಂಥ ಕುಮಾರಸ್ವಾಮಿ ಅವರ ರಿಪಬ್ಲಿಕ್. ನಾವು KGF ಹೋದ್ರೆ ಮುನಿಯಪ್ಪನವ್ರ ರಿಪಬ್ಲಿಕ್. ಈ ಕಡೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋದ್ರೆ ಸುಧಾಕರ ಅಂಡ್ ಗ್ಯಾಂಗ್ ರಿಪಬ್ಲಿಕ್. ಸರ್ ಇಟ್ ಹಾಸ್ ಬಿಕಮ್ ಎ ರಿಪಬ್ಲಿಕಲ್ ಕರ್ನಾಟಕ. ಅಂದ್ರೆ ಮಂಗಳೂರು ಬಿಟ್ರಿ ನೀವು ಒಂದಷ್ಟು ಜನ ಇದ್ದಾರೆ ಸರ್. ನಮ್ಮ ಸ್ಪೀಕರ್ ಆದಂತ ಖಾದರ್ ಇದ್ದಾರೆ, ಒಂದಷ್ಟು ಜನ ಅಲ್ಲೊಂದಷ್ಟು ಸರ್ ಹೊಸಬರು, ಹೊಸ ಧ್ವನಿ, ಹೊಸ ಯೋಚನೆ ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ಗೆ ಹೋಗಂಗಿಲ್ಲ ಸರ್. ಇವರುಗಳು ಅಪ್ಪಂದ್ರು, ಅಮ್ಮಂದ್ರು, ಅಣ್ಣಂದ್ರು ಏನೋ ವಿಧಾನಸೌಧದಲ್ಲಿ, ಮಕ್ಕಳು, ಮಗಳು, ತಮ್ಮಂದ್ರು ಇದಕ್ಕೇನೋ ಪಾರ್ಲಿಮೆಂಟ್ಗೆ. ಡಿ ಕೆ ಶಿವಕುಮಾರ ಇಲ್ಲಿ ಅಂತಾರೆ, ಡಿ ಕೆ ಸುರೇಶ್ ಪಾರ್ಲಿಮೆಂಟ್ ಇರಲೇಬೇಕು. ಈಶ್ವರ್ ಖಂಡ್ರೆ ಮಗ ಪಾರ್ಲಿಮೆಂಟರಿ ಆಗ್ಬೇಕು, ಅಪ್ಪ ಬಂದ್ಬಿಟ್ಟು ಮಿನಿಸ್ಟರ್ ಆಗ್ಬೇಕು. ಸುನೀಲ್ ಬೋಸು ಚಾಮರಾಜನಗರ MP ಆಗ್ಬೇಕು, ಅಪ್ಪ ಇಲ್ಲಿ ಮಿನಿಸ್ಟರ್ ಆಗ್ಬೇಕು. ಸೊ ದೇ ಹ್ಯಾವ್ ಡಿವೈಡೆಡ್ ದ ಪವರ್. ಇಲ್ಲಿ ಅಲ್ಲೂ ಕೂಡ ಇರ್ಬೇಕು ನಮ್ಮವರು, ಆಮೇಲೆ ಬೇರೆ ಯಾರು ಬರಂಗಿಲ್ಲ. ಸೊ ನಮ್ಮಂತರ ಧ್ವನಿ ಮಾಡಿದ್ರೆ ಹಾಕೋ ಒಂದು ಫಾಲ್ಸ್ ಕೇಸು, ಯಾರೋ ಒಂದು DCP ಒಂದು ಫೋನ್ ಹಾಕಿ 1-2 ಕೇಸ್ ಹಾಕಿ ಒಳಗಡೆ ಕಳ್ಸ ಬೇಲ್ ಆಗ್ದಂಗೆ ನೋಡ್ಕೊಳ್ಳ ಒಂದಷ್ಟು. ಸಿ ದಿಸ್ ಈಸ್ ವಾಟ್ ಅಲ್ಟಿಮೇಟ್ಲಿ ದೇ ಡೋಂಟ್ ವಾಂಟ್ ಪೀಪಲ್ಸ್ ಮ್ಯಾಂಡೇಟ್. ಆ ಜನಗಳ ಒಂದು ಮ್ಯಾಂಡೇಟ್ ಬೇಕಾಗಿಲ್ಲ ಅವ್ರಿಗೆ. ಜನಗಳ ಆಮೇಲೆ ಬಂದಂತ ಎಲ್ಲಾ ಸರ್ಕಾರಗಳು ಮಾಡಿದ್ದು ಬೆಲೆ ಏರಿಕೆನೇ. ಬಂದಂತ ಎಲ್ಲಾ ಸರ್ಕಾರಗಳು ಮಾಡಿದ್ದು 40 ಅಂದ್ರೆ 50. ಇವರು BJP ಇರ್ಬೇಕಾದ್ರೆ ರೋಡಲ್ಲಿ ಗುಂಡಿಗಳಿದ್ವು, ಈ ಕಾಂಗ್ರೆಸ್ ಬಂದ್ಮೇಲೆ ಗುಂಡಿಗಳಲ್ಲಿ ರೋಡ್ ಇದೆ ಅಷ್ಟೇ. ದಿಸ್ ನೋ ಮಚ್ ಡಿಫ್ರೆನ್ಸ್.
ಬೆಂಗಳೂರಲ್ಲಿ ಅವತ್ತು ಕೂಡ 6,000 ಟನ್ ಕಸ ಲಿಬರೇಟ್ ಆಗ್ತದೆ, ಇವತ್ತು ಕೂಡ 7,000 ಟನ್ ಪ್ರತಿದಿನ ಲಿಬರೇಟ್ ಆಗೋ ಕಸ ತಗೊಂಡೋಗಿ ಆ ದೊಡ್ಡಬಳ್ಳಾಪುರ, ಆನೇಕಲ್ಲು, ಇಲ್ಲಿ ಅಲ್ಲೂ ಆಳಕ್ಕೆ ಬಿಸಾಕಿ ಅಲ್ಲಿರೋ ಜನಗಳಿಗೆ ಬಾಧೆ ಇಡ್ತಾ ಇದ್ದಾರೆ. ಅಂದ್ರೆ ಬರೀ ಪಕ್ಷ ಮಾತ್ರ ಬದಲಾಗಿದೆ, ಸ್ಥಿತಿಗತಿಗಳು ಹಂಗೆ ಇದೆ ಸರ್. ಇನ್ನ ವರ್ಸ್ಟ್ ಕಂಡೀಷನ್ ಆಗಿದೆ. ಬೆಂಗಳೂರಿನ ಹಾಳು ಮಾಡಿದಾಯ್ತು. ಬೆಂಗಳೂರಲ್ಲಿ ಇದ್ದಂತ 1,450 ಕೆರೆಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪಕ್ಕದಲ್ಲೇ ಇದೆ, ಅವರ ಆಡಿಟ್ ರಿಪೋರ್ಟ್ 1,450 ಕೆರೆಗಳು 1990ರಲ್ಲಿ ಬೆಂಗಳೂರಲ್ಲಿ ಇತ್ತು. ಇವತ್ತು ಉಳಿದಿರೋದು ಕೇವಲ 208 ಕೆರೆಗಳು. ಅಂದ್ರೆ ಇನ್ನ 1,250 ಕೆರೆಗಳನ್ನ 30 ವರ್ಷದಲ್ಲಿ ಬಂದಂತ ಭ್ರಷ್ಟ ರಾಜಕಾರಣಿಗಳು, ಉಸುವಳಿ ರಾಜಕಾರಣಿಗಳು, ಆಮೇಲೆ ಭ್ರಷ್ಟ ಅಧಿಕಾರಿಗಳು, ಆಮೇಲೆ ಭೂಮಾಫಿಯಾ ಸರ್ ಬೆಂಗಳೂರನ್ನ ಕೆಂಪೇಗೌಡರು ಬಿಟ್ಟು ಹೋದಂತ ಕೆರೆಗಳನ್ನ ನುಂಗಿ ಮಾರಿ ಅದನ್ನ ಮ್ಯಾನಿಪುಲೇಟ್ ಮಾಡಿ ಮುಚ್ಚಿ ಅಪಾರ್ಟ್ಮೆಂಟ್ಗಳನ್ನ, ಲುಲ್ಲು ಮಾನಗಳನ್ನ ಕಟ್ಕೊಂಡಿವ್ರು. ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಅಂಡ್ ಇಫ್ ಯು ಕ್ವಶನ್ ಇಟ್. ಆಮೇಲೆ ಬೆಂಗಳೂರಿಗೆ ಬರ ತಂದಿದ್ದು ಇದೇ ಏನೋ ಉಸುವಳ್ಳಿ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು. ಏನಕ್ಕೆ ಕೆರೆಗಳನ್ನ ಮುಚ್ಚಾಕರು. 1,250 ಕೆರೆ ಅಂತಂದ್ರೆ 50 ಎಕರೆ ಒಂದು ಮಿನಿಮಮ್ ಎಕರೆ ಒಂದು ಕೆರೆ ಅನ್ಕೊಂಡ್ರು ಕೂಡ 70,000 ಕೆರೆ ಜಮೀನನ್ನ ಬೆಂಗಳೂರಲ್ಲಿ ತಿಂದಾಕವ್ರೆ ಸರ್. ಅದರ ಔಟ್ಪುಟೇ ಈ ಆಸ್ತಿಗಳು 1,000 ಕೋಟಿ, 1,400 ಕೋಟಿ, 1,200 ಕೋಟಿ ಸರ್. ಈ ಭೂಮಾಫಿಯಾ ಸರ್ಕಾರಿ ಜಮೀನುಗಳನ್ನ ಕದ್ದು ಮಾರಿ ತಿಂದಂತ ಅಜೀರ್ಣ ರಾಜಕಾರಣಿಗಳು ಅಂತ ಹೇಳೋದು ತಪ್ಪಾಗ್ಲಾರ್ದು. ಇವತ್ತು ಮಾರಿ ತಿಂದ್ಬಿಟ್ಟು ಬೆಂಗಳೂರಿಗೆ ಬರ ತಂದಿಕ್ಕಿ ಆ ಕೆರೆ ಜಾಗಗಳಲ್ಲಿ ಅಪಾರ್ಟ್ಮೆಂಟ್ಗಳು, ಆ ಕೆರೆ ಜಾಗಗಳಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು, ಆ ಕೆರೆ ಜಾಗದಲ್ಲಿ IT ಕಂಪನಿಗಳು, ಆ ಕೆರೆ ಎಲ್ಲ ಮಾಡಿ ಏನ್ ಮಾಡಬಾರ್ದು ಎಲ್ಲ ಮಾಡಿದ್ರು. ಲಾಸ್ಟಲ್ಲಿ ಕೆಂಪೇಗೌಡರದ ಏನೋ ಕೆರೆಗಳನ್ನ, ಅರಣ್ಯಗಳನ್ನೆಲ್ಲ ಮಾರಿ ಕೆಂಪೇಗೌಡರ ಸ್ಟ್ಯಾಚ್ಯೂ ತಗೊಂಡು ಅಲ್ಲಿ ಇಟ್ರು. ಏನಕ್ಕೆ ಅಂತಂದ್ರೆ ನೋಡಪ್ಪ ಉಳಿಯೋದು ಇದೊಂದನ್ನೇ, ಅದನ್ನೆಲ್ಲ ಮಾರಿ ತಿಂದಿದ್ದೀವಿ, ನೀನು ನೋಡ್ಕೊಂಡ್ ಬರ್ಲಿ ಅಂತೇಳಿ ಅದೊಂದು ಇಟ್ರು ಸರ್. ಅದನ್ನ ಮಾಡಿ ಇವತ್ತು ಬೆಂಗಳೂರಲ್ಲಿ ನೀರಿಲ್ಲ ಅಂತೇಳಿ 5ನೇ ಸ್ಟೇಜ್ ಮುಗಿದೋಯ್ತು ಕಾವೇರಿ. ಅಲ್ಲಿ ಮೈಸೂರು ಅವ್ರಿಗೆ ಮತ್ತೆ ಮಂಡ್ಯ ಅವ್ರಿಗೆ ಹೇಳಿದೆ ಅಂತಂದ್ರೆ ಬೆಂಗಳೂರು ಕುಡಿಯೋ ನೀರು ಅಂತ ಸರ್. ಬಂದಿಂದ ಕುಡಿಯೋ ನೀರನ್ನ ಕುಡಿಯೋದಕ್ಕಿಂತ ಬಿಲ್ಡರ್ ಮಾಫಿಯಾಗಳಿಗೆ, ಕನ್ಸ್ಟ್ರಕ್ಷನ್ ಮಾಫಿಯಾಗಳಿಗೆ 1,000 ಕೋಟಿ ರೂಪಾಯಿ ಮಾರ್ಕಂತಾರೆ. ಎವ್ರಿ ಡೇ ವಿ ಗೆಟ್ 1,500 ಮಿಲಿಯನ್ ಲೀಟರ್ಸ್ ಆಫ್ ವಾಟರ್ ಫ್ರಮ್ ಕಾವೇರಿ. 500 ಮಿಲಿಯನ್ ಲೀಟರ್ಸ್ ಲೀಕೇಜ್ ಅಂತ ತೋರಿಸ್ತಾರೆ. ಎಷ್ಟು ದೊಡ್ಡ ಮಾಫಿಯಾ ನಡೆಸ್ತಾರೆ ಸರ್. 500 ಅಂದ್ರೆ ಬರೋ ನೀರಲ್ಲಿ 1/3 ಭಾಗ ಲೀಕೇಜ್ ಅಂತ ತೋರಿಸ್ತಾರೆ. ಇವನ್ ಟುಡೇ. ಆಮೇಲೆ ಜೊತೆನಲ್ಲಿ ಈಗ ಏನೋ ಮೇಕೆದಾಟ ಅಂತೆ ಸರ್. ಯಾರು ಕಿವಿ ಮೇಲೆ ಹೂವು ಆಡ್ತಾ ಇದಾರೆ ಅವರು. ಆ ಮನೆಯಲ್ಲಿದ್ದ ಬಾವಿನ ಮಾರಿ ಪಕ್ಕದ ಮನೆ ಕೆರೆಗೆ ಹೋಗಿ ನೀರು ತಂದು ಕೇಳ್ದಂಗೆ ಆಯ್ತು. ಇವಾಗ ನಮ್ಮ ಮನೆಯಲ್ಲಿದ್ದ ಬಾವಿನೆಲ್ಲ ಮುಚ್ಚಿಬಿಡೋದು, ಅಲ್ಲಿ ಇವ್ರು ಬೇಕಾದನ್ನೆಲ್ಲ ಮಾಡ್ಕೊಂಬಿಡೋದು. ಇನ್ಕ್ಲೂಡಿಂಗ್ DK ಶಿವಕುಮಾರ್ನೇ ಕೇಳಬೇಕು, ಇಲ್ಲಿದ್ದಂಥ ಕೆರೆಗಳನ್ನ ಮಾರ್ದವ್ರು ಯಾರು? ಬಂದಂಥ ಸರ್ಕಾರಗಳು 3 JDS, ಕಾಂಗ್ರೆಸ್, BJP ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮಾಡಿದವ್ರು ಯಾರು? ಬೆಂಗಳೂರಿಗೆ ಬರ ತಂದಿದ್ದವ್ರು ನೀವೇ ಅಲ್ವಾ? ಎಸ್ ಮಾತನಾಡಿಸ್ತಾ ಹೋಗ್ತೀನಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.